ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಮ್ಮ ಡಾಕ್ಟರ್ ಮಿಂದನ್ ಚಂದ್ರ ರಾಯ್ ಅವರು ಒಂದು ಫಿಸಿಷಿಯನ್ ಡಾಕ್ಟರ್ಸ್. ಅವರು ಸೇಮ್ ಡೇ ಬಾರ್ನ್ ಆಗಿದ್ದು ಆ್ಯಂಡ್ ಡೆಡ್ ಆಗಿದ್ದು ಸೇಮ್ ಡೇ ಇನ್ 1962. ಓಕೆನಾ? ಸೊ ವಿ ಆರ್ ರೆಸ್ಪೆಕ್ಟೆಡ್ ಟು ಹಿಮ್ ಎ ಚೀಫ್ ಮಿನಿಸ್ಟರ್ ಆಫ್ ಅವರ್ ಇಂಡಿಯಾ ಆ್ಯಂಡ್ ಹಿ ಗೆಟನ್ ಎ ಅವಾರ್ಡ್ಸ್ ಭಾರತ ರತ್ನ ಪ್ರಶಸ್ತಿ. ಓಕೆನಾ? ಸೊ ಹಾಗಾಗಿ ನಾವು ಈ ಡಾಕ್ಟರ್ಸ್ ಡೇನ ವಿ ಸೇವ್ಡ್ ಎ ಲೈಫ್ ಆ್ಯಂಡ್ ಸೇವ್ಡ್ ಎ ಗಿವನ್ ಎ ವೆರಿ ಗುಡ್ ಲೈಫ್ ಇನ್ ಫ್ಯೂಚರ್ಸ್ ಇನ್ ಅವರ್ ಲೈಫ್. ಇದ್ರ ಬಗ್ಗೆ ನಾವು ಇಲ್ಲಿ ಕ್ಯಾಂಪ್ ಸಣ್ಣದಾಗಿ ಕ್ಯಾಂಪ್ ಮಾಡ್ತಾ ಇದ್ದೀವಿ ಡಾಕ್ಟರ್ಸ್ ಬಗ್ಗೆ. ಈ ಡಾಕ್ಟರ್ಸನ್ನ ಏನೇನು ನಿಮಗೆ ಯೂಸಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಯಾರ್ಯಾರು ಏನು ಅಂತ ಎಲ್ಲ ಇದರಲ್ಲಿ ನೀವು ತಿಳ್ಕೊಂಡು ಬರ್ತೀರಾ. ಓಕೆನಾ? ಲೆಟ್ಸ್ ಸ್ಟಾರ್ಟ್ ದಿ ಕ್ಯಾಂಪ್. ಕುತ್ಕೊಳ್ಳಿ. ಏನಾಗಿದೆ? ಕೈ ನೋವಾಗುತ್ತೆ ಸ್ವಲ್ಪ. ಹೆಂಗಾಯ್ತು? BP ಜಾಸ್ತಿ ನೋವಾಗಿದೆಯಾ? ಇವಾಗ ಒಂದು ಇಂಜೆಕ್ಷನ್ ತಗೊಂಡು ಹೋಗ್ರಿ. ಸಾಯಂಕಾಲ ಇವ್ರಿಗೆ ಏನಾಗಿದೆ ಕೈ ಕೊಡಿ. ಒಂದು ಎಕ್ಸ್ರೇ ಮಾಡಬೇಕು. ಈ ಕೈನ ಹಿಂಗೆ ಊರ್ಬೇಡಿ, ಸ್ಲೋ ಆಗಿದ್ರಿ. ಎಕ್ಸ್ರೇ ಮಾಡಬೇಕು, ಅಲ್ಲಾಡಿಸ್ಬೇಡ್ರಿ. ಇವಾಗ ಒಂದು ಇಂಜೆಕ್ಷನ್ ಕೊಡ್ತೀನಿ. ತಿರ್ಗಾ ನಾಳೆ ಬೆಳಿಗ್ಗೆ ಬಂದುಬಿಟ್ಟು ಫೀಸ್ 100 rupees. ಅಲ್ಲೇ ಕಟ್ಟೋಗಿ ಕೌಂಟ್ರಲ್ಲಿ. ಫೀಸ್ 200. ಅಲ್ಲಿ ಹೋಗಿ ಯಾವಾಗ ಹೋಗ್ಬೇಕಂತ ಕೇಳ್ಬಿಟ್ಟು ಹೋಗ್ತೀವಿ. ಬೆಳಿಗ್ಗೆ ಒಂದು ತಗೊಳ್ರಿ, ಆಫ್ಟರ್ನೂನ್ ತಗೋಬೇಡ್ರಿ. ಈವ್ನಿಂಗು ಊಟ ಆಗೋಕ್ಕಿಂತ ಮುಂಚೆ ಒಂದು ಊಟ ಆದ್ಮೇಲೆ ತಗೊಳ್ರಿ. ಆಗಲ್ಲ, ಸುಮ್ಮನೆ ಬಿದ್ದಿರೋದ್ರಿಂದ ಕೈ ನೋವಾಗಿದೆ, ಏನಾಗಲ್ಲ. ಎಕ್ಸ್ರಾ ಐತೆ, ನಾಳೆ ಬನ್ನಿ. ಅದನ್ನ ನೋಡ್ಬಿಟ್ಟು ಎಕ್ಸ್ರಾ 100 rupees ಕೊಟ್ಟು ಇಸ್ಕೊಂಡು. ಶೀತ ಆಗಿದೆ, ತಣ್ಣಗಿರೋ ಐಟಮ್ ಏನು ಕುಡಿಬೇಡ್ರಿ. ನೀರನ್ನ ಬಿಸಿ ಮಾಡ್ಕೊಂಡು ಕುಡೀರಿ. ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಕೌಂಟ್ರಲ್ಲಿ ತಗೊಂಡ್ಬಿಟ್ಟು ಫೀಸಲ್ಲೇ ಕೊಡ್ತೀವಿ. ಇದನ್ನ ಊಟ ಆಗೋಕ್ಕಿಂತ ಮುಂಚೆ ತಗೊಳ್ರಿ, ಊಟ ಆದ್ಮೇಲೆ ತಗೊಳ್ರಿ. ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಫೀಸ್ ಕಟ್ಟಿಲ್ಲ. ಏನಾಗಿದೆ? ಫುಡ್ ಪಾಯ್ಸನ್ ಆಗಿದೆ. ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಡ್ತೀನಿ. ಫುಡ್ ಪಾಯ್ಸನ್ ಆಗಿದೆ. ಟ್ಯಾಬ್ಲೆಟ್ ಬರ್ಕೊಡ್ತೀನಿ. ಆಮೇಲೆ ಅಲ್ಲಿ ಹೋಗಿ ತಗೊಳ್ಳಿ. ಬಿಲ್ ಅಲ್ಲೇ ನರ್ಸ್ ಹತ್ರ
ಕಡೆ ಹೋಗಪ್ಪ ಅವ್ರಿಗೆ. ಏನಾಗಿದೆ? ಚಳಿ, ಜ್ವರ. ಏನ್ ತಿಂದಿದ್ರಿ? ಏನ್ ತಿಂದಿದ್ರಿ? ಮೊನ್ನೆ ಒಂದು ಕುರ್ಕುರೆ ಪ್ಯಾಕೆಟ್ ಕುರ್ಕುರೆ ತಿನ್ಬಾರ್ದು. ತಣ್ಣಗಿರೋ ಐಟಮ್ ಏನು ತಿನ್ಬೇಡ್ರಿ. ಮತ್ತೆ ಬಿಸಿ ನೀರು ಕುಡೀರಿ, ಬಿಸಿ ಅನ್ನ ಊಟ ಮಾಡಿರಿ. ತಣ್ಣಗಿರೋ ಐಟಮ್ ಐಸ್ ಕ್ರೀಮು ಏನು ತಿನ್ನಕ್ಕೆ ಹೋಗ್ಬೇಡ್ರಿ. ಜಂಕ್ಸ್ ಫುಡ್ಡು ತಿನ್ಬೇಡ್ರಿ. ಒಂದು ಇಂಜೆಕ್ಷನ್ ಕೊಡ್ತೀನಿ ಬನ್ನಿ. ಏನಿದು ಇಷ್ಟು ಕ್ರಿಟಿಕಲ್ ಆಗಿದೆ ಅಲ್ಲ? ಇದಕ್ಕೆ 2 days ಅಡ್ಮಿಟ್ ಆಗ್ರಿ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತೀರಿ. ಒಬ್ಬರು ನಾನು ನಿಮ್ಮನ್ನು ನೋಡ್ಕೊಳಕ್ಕೆ ಹಾಕ್ತೀವಿ. ತುಂಬಾ ಕ್ರಿಟಿಕಲ್ ಆಗಿದೆ. ಇವಾಗ ಒಂದು ಬಾಟ್ಲ್ ಹಾಕಿದ್ದೀನಿ. ಈವ್ನಿಂಗ್ ಒಂದು ಬಾಟ್ಲ್ ಹಾಕಿಸ್ಕೊಳ್ರಿ. ಇದ್ರೆ ಟ್ಯಾಬ್ಲೆಟ್ ಬರ್ತಿದ್ದೀನಿ. ಅಲ್ಲಿ ಇವ್ರ ಹತ್ರ ನರ್ಸ್ ಹತ್ರ ಕೊಟ್ಟಿರ್ತೀನಿ. ಹೋಗಿ ಆಮೇಲೆ ನಿಮಿಷ ಹತ್ರ ಟ್ಯಾಬ್ಲೆಟ್ಸ್ ತಗೊಳ್ರಿ. ಅನ್ನೋದು ಕೊಡ್ತೀನಿ. ಹಂಗಿಲ್ಲ ಏನ್ ತಿಂದ್ರಿ? ಜಂಕ್ಸ್ ಫುಡ್ ಏನಾದ್ರು ತಿಂದಿದ್ರಾ? ತಡಿ ಹಂಗಿರು. ಇಷ್ಟೊಂದು ಐತಲ್ವಾ? ಇಂಜೆಕ್ಷನ್ ಒಂದು ವಾರ ಇಂಜೆಕ್ಷನ್ ಬೇಕೇ ಬೇಕು. ಒಂದು ವಾರ ಇಂಜೆಕ್ಷನ್ ಬೇಕು. ತಗೊಳ್ತೀರಿ. ಟ್ಯಾಬ್ಲೆಟ್ಸ್ನ ಒಂದು ವೀಕ್ ಆಗೋಷ್ಟು ತಗೊಳ್ರಿ. ನೆಕ್ಸ್ಟ್ ಖಾಲಿ ಆದಾಗ ಬನ್ನಿ. ಅವಾಗ ಏನಾದರೂ ಇನ್ನೂ ಜಾಸ್ತಿ ಆಗಿದ್ರೆ ಬೇಕಾದ್ರೆ ಕೊಡ್ತೀನಿ. ಒಂದು ನಿಮಿಷ ರಿಪೋರ್ಟ್ ನೋಡ್ತೀನಿ. ನಾರ್ಮಲ್ ಇದೆ. ಜಂಕ್ ಫುಡ್ ಏನು ತಿನ್ನಕ್ಕೆ ಹೋಗ್ಬೇಡ್ರಿ. BP ಜಾಸ್ತಿ ಆಗಿದೆ. ಕಮ್ಮಿ ತಿನ್ನಿ. ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ. ಅಲ್ಲ ತಗೋಬೇಕು. ನಾರ್ಮಲ್ ಇದೆ. ಈಗ ಡಿಸ್ಚಾರ್ಜ್ ಆಗ್ತದೆ. ಮನೆಯಲ್ಲಿ ಯಾರು ಬಂದಿಲ್ಲ. ಅದು ಬರ್ಕೊಟ್ಟಿದ್ದಲ್ಲ ಕೊಟ್ಬಿಡ್ರಿ. ಅವ್ರು ಮೆಡಿಸಿನ್ ಶೀಟ್ ತಗೊಂಡು ಹೋಗ್ತಾರೆ. ಏನು ಬರ್ಬೇಕು ಏನಾಗಿತ್ತು? ಕೂದಲು ಬೆಳೆದಿಲ್ವಾ? ಯೋಚನೆ ಜಾಸ್ತಿ ಮಾಡ್ಬೇಕು. ನೀವಿನ್ನು ಸಣ್ಣವರೇ ಕೂದಲು ಬೆಳೆದಿಲ್ಲ. ಯೋಚನೆ ಜಾಸ್ತಿ ಏನ್ ಮಾಡ್ತೀರಾ? ಯೋಚನೆ ಮಾಡಬೇಡಿ. ಕೂದಲು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಟ್ಯಾಬ್ಲೆಟ್ ಒಂದು ಬರೀತೀನಿ, ತಗೊಂಡ್ಬರ್ತೀನಿ.
ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ, ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ, ಆಮೇಲೆಲ್ಲ ಕರೆಕ್ಟ್ ಆಗುತ್ತೆ. ಟ್ಯಾಬ್ಲೆಟ್ ಒಂದು ಬರ್ಕೊಡ್ತೀನಿ, ಇದಕ್ಕೆ ಇಂಜೆಕ್ಷನ್ ಏನು ಬೇಡ ಇದ್ದೀನಿ. ಅದನ್ನು ಡೈಲಿ ನೀವು ಯಾವ ಶಾಂಪ್ ಹಾಕ್ತೀರಾ? ಕ್ಲಿನಿಕ್ ಫ್ಲೆಕ್ಸ್ ಜೊತೆ ಇದು ನಾನು ಬರ್ಕೊಟ್ರನ್ನು ಮಿಕ್ಸ್ ಮಾಡಿ ಹಚ್ಕೊಳ್ರಿ. ದಿನ ಸ್ನಾನ ಮಾಡಬೇಕು ತಲೆಗೆ, ಓಕೆನಾ? ತಲೆಗೆ ಸ್ನಾನ ಮಾಡಿರೋದು ಮಗ್ದಲ್ಲಿ ಬೀಳಬಾರ್ದು, ಮಗ್ದಲ್ಲಿ ಕೂದಲು ಬೆಳಿತವೆ. ಏನಾಗಿದೆ? ಎಲ್ಲಿ ಬಿದ್ದೀರಿ? ಎಲ್ಲ ಜ್ವರ ಗಾಡಿ ನಂಬರ್ ಏನಾದ್ರು ನೋಡಿದ್ರಾ? ಇದು FIR ಹಾಕ್ಬೇಕು, ಪೊಲೀಸ್ ಕೇಸ್ ಹಾಕ್ಬೇಕು. ಇದು ಶೀಟ್ ತಗೊಂಡೋಗಿ ಪೊಲೀಸ್ ಪೂಚಾ ಅವ್ನಿಗೆ ಕರ್ಕೊಂಬಾರೋ ಪೊಲೀಸ್ಗೆ. ಇವನೇ ಪೊಲೀಸ್. ಓಕೆ, ನಮಸ್ತೆ ಸರ್. ಇದು ರೋಡಲ್ಲೆಲ್ಲ ಆಕ್ಸಿಡೆಂಟ್ ಆಗಿದೆ ಅಂತೆ. ಈಗ ಬೇರೆ ಸ್ವಲ್ಪ ಇದಾಗಬೇಕಿದೆ, ಇದು FIR ಆಗಬೇಕು. ಇದು ಆಕ್ಸಿಡೆಂಟ್ ಆಗಿರೋದಲ್ಲ, ಜಗಳ ಮಾಡ್ಕೊಂಡು. ತೋರಿಸ್ಕೊಂಡು ಬ್ಯಾಂಡೇಜ್ ಹಾಕೊಂಡು ಬಾ. लास्ट एक्टिंग कर क्या सिर का क्या FIR ಆಗಿದೆ. ನೀವು ಎಲ್ಲಿ ಜಗಳ ಮಾಡ್ಕೊಂಡಿದ್ರಿ, ಯಾರ ಜೊತೆ ಜಗಳ ಮಾಡ್ಕೊಂಡಿದ್ರಿ, ಯಾವ ಜಗಳ ಮಾಡ್ತಾರಲ್ಲ, ಇಲ್ಲಿ ಬರ್ಬಿಟ್ಟು ಪೊಲೀಸರಿಗೆ ನೀವೇ ಹೇಳಿ. ಸಾಹಿಲ್ ऐसा एक्शन ऐसा एक्शन करना क्या कीजिए हजाना ಸರ್, ಯಾರ್ಯಾರು ಜಗಳ ಮಾಡಿದ್ರು, ಯಾವಾಗ ಎಲ್ಲಿ ಯಾವ ದಿನ ಮಾಡಿದ್ದಾರೆ ಅಂತ ಬರ್ದಿದ್ದೀವಿ. कुछ पुलिस वाले हो गए सब लोग कर लेते हैं ಅಲ್ಲೇ ಇಂಜೆಕ್ಷನ್ ಮಾಡ್ರಿ ಅಲ್ಲೇ ಎಲ್ಲ ಅಲ್ಲೇ ಇಂಜೆಕ್ಷನ್ ಮಾಡ್ರಿ. ಏನಾಗಲ್ಲ, ಒಂದು ಇಂಜೆಕ್ಷನ್ ಕೊಡ್ತೀನಿ, ಅದನ್ನ ತಗೋಬಿಟ್ಟು ಇಲ್ಲೇ ಅಡ್ಮಿಂಟ್ ಆಗ್ರಿ, ಓಕೆನಾ? ನೀವು ಜಾಸ್ತಿ ಊಟ ಮಾಡಬೇಕು. ನೀವು ಇರೋದು ನೋಡಿದ್ರೆ ಇದು ಬಿದ್ದಿರೋ ಬಡತಕ್ಕೆ ಇಲ್ಲೇ ಅಡ್ಮಿಂಟ್ ವೈದ್ಯಕೀಯರ ದಿನಾಚರಣೆ ಅಂದರೆ ಏನು? ಡಾಕ್ಟರ್ಸ್ ಡೇ, ವರ್ಲ್ಡ್ ಡಾಕ್ಟರ್ಸ್ ಡೇ ಅಂದರೆ ವೈದ್ಯಕೀಯರ ಅಂದರೆ ಯಾರು? ವೈದ್ಯಕೀಯರ ಅಂದರೆ ಭಾಳಷ್ಟು ಬರುತ್ತೆ. ಡಾಕ್ಟರ್ನಲ್ಲಿ MBBS ಬರುತ್ತೆ, BMS ಬರುತ್ತೆ, ಮತ್ತು ಯಾವ್ದು ಬರುತ್ತೆ? ಹೋಮಿಯೋಪತಿ ಡಾಕ್ಟರ್ ಬರುತ್ತೆ, ಡೆಂಟಲ್ ಡಾಕ್ಟರ್ ಬರುತ್ತೆ, ಮತ್ತು ಅನಿಮಲ್ಸ್ ಆ್ಯಂಡ್ ಹಸ್ಬೆಂಡ್ ವೆಟರ್ನರಿ ಡಾಕ್ಟರ್ ಬರುತ್ತೆ, ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಬರುತ್ತೆ, ಕಣ್ಣಿನ ಡಾಕ್ಟರ್ ಬರುತ್ತೆ, ಮೂಗಿನ ಡಾಕ್ಟರ್ ಬರ್ತದೆ. ಪ್ರತಿಯೊಂದಕ್ಕೂ ಡಾಕ್ಟರ್ ಅಂದರೆ ಒಂದೇ ಡಾಕ್ಟರ್ ಅಂತ ಆಗ್ತದೆ. ಮತ್ತು ಅದಕ್ಕೋಸ್ಕರ ಡಾಕ್ಟರ್ ಡೇ ಅಂತೇಳಿ ನಮ್ಮ ರೀಜನಲ್ ಶಾಲೆಯಲ್ಲಿ
ನಮ್ಮ ಪುಟ್ಟ ಮಕ್ಕಳು ಭಾಳ ಚೆನ್ನಾಗಿ ಚೋಟಿಯಾಗಿ ನಮ್ಮ ಲಿಖಿತ ಭಾಳ ಚೆನ್ನಾಗಿ ಡಾಕ್ಟ್ರಾಗಿ ಮುಗಿಸಿದ್ದಾರೆ. ಇನ್ನೊಂದು ಸರ್ತಿ ಮಾತಾಡಿದ್ರೆ ಈ ಇದು ಐತಲ್ಲ ಭಾಳ ಚೆನ್ನಾಗಿ ತಂದು ಕೊಡ್ತೀವಿ. ಅದು ಇದೆ ತಂದು ಕೊಡ್ತೀವಿ. ಅದು ಡಾಕ್ಟ್ರಾಗಿ ಚೆನ್ನಾಗಿ ಕಾಣಬೇಕು ಅಂತ ನಾನು ಆರಿಸ್ತೀನಿ. ಮಕ್ಕಳೆಲ್ಲ ಡಾಕ್ಟ್ರಾಗಿ ಮುಂದೆ ನೀವು ಭವಿಷ್ಯದಲ್ಲಿ ಡಾಕ್ಟ್ರಾಗಿ ಭಾವಿ ಡಾಕ್ಟ್ರಾಗಿ ಮುಂದೆ ಬರೋ ಜನ್ರೇಷನ್ಗೆ ನೋಡ್ರಿ, ಅಮೇರಿಕಾ ಎಲ್ಲರೂ ಬೇರೆ ಕಡೆ ಹೋಗಿ ಡಾಕ್ಟ್ರಾಗಿ ನಮ್ಮ ಶಾಲೆಯಲ್ಲಿ ಓದಿರೋರು ಎಷ್ಟೋ ಜನ ಡಾಕ್ಟ್ರ್ ಆಗಿದ್ದಾರೆ. ಇವಾಗಲೂ ನೀವು ಏನು ಆಗ್ತೀರಾ ಅದರಲ್ಲಿ ಒಬ್ಬರು ಇಬ್ಬರು ಡಾಕ್ಟ್ರ್ ಆಗ್ತಾರೆ ಅಂದ್ರೆ ಭಾಳ ಖುಷಿ.